ನಮಸ್ಕಾರ ಸ್ನೇಹಿತರೆ. ಗಂಡ ಅಗ್ರಿಕಲ್ಚರ್, ಹೆಂಡತಿ ಟೀಚರ್. ಈ ಟೀಚರ್ನ ಅಕ್ಕ ಅಕ್ಕ ಅಂತ ಕರೆಯುತ್ತಿದ್ದಂತಹ ತಮ್ಮ ಈ ಅಕ್ಕನಿಗೆ ಮಾಡಿದಾದ್ರೂ ಏನು? ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಆ ಅಕ್ಕ ಯಾರು, ತಮ್ಮ ಯಾರು ಅನ್ನೋದನ್ನ ಹೇಳ್ತೀನಿ. ಸ್ನೇಹಿತರೆ, ದೀಪಿಕಾ ಎನ್ನುವಂತಹ ಈ ಟೀಚರ್ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಣಿಕ್ಯಹಳ್ಳಿ ಎಂಬ ಗ್ರಾಮದವರು. ಇವರು ಅದೇ ಗ್ರಾಮದ ಲೋಕೇಶ್ ಅನ್ನೋರನ್ನ 8 ವರ್ಷದ ಹಿಂದೆ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಅಷ್ಟೇ ಅಲ್ಲ, ಈ ದಂಪತಿಗಳಿಗೆ ಮುದ್ದಾಗಿರುವಂತಹ 8 ವರ್ಷದ ಒಂದು ಕಂದಮ್ಮ ಕೂಡ ಇರುತ್ತೆ, ಗಂಡು ಮಗು ಕೂಡ ಇರುತ್ತೆ. ಇವರು ಪ್ರೀತಿ ಮಾಡಿ ಒಂದೇ ಊರಲ್ಲಿ ಲವ್ ಮ್ಯಾರೇಜ್ ಆದಂತಹ ಈ ದೀಪಿಕಾ ಮತ್ತು ಲೋಕೇಶ್ ಅವರು ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಲೋಕೇಶ್ ಅವರು ಆ ದೀಪಿಕಾಳಿಗೆ ಹೇಳ್ತಾರೆ, ನೀನು ತುಂಬಾ ಚೆನ್ನಾಗಿ ಓದಿದೀಯಾ, ಯಾಕೆ ಮನೇಲೇ ಇರ್ತೀಯಾ, ಏನಾದರೂ ಕೆಲಸ ಮಾಡು, ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಾರೆ. ಗಂಡ ಹೇಳಿದೇನೋ ಸರಿ ಅನ್ಸುತ್ತೆ ದೀಪಿಕಾ ಅವರಿಗೆ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ಓದಿರೋದ್ರಿಂದ ಒಂದು ಪಾರ್ಟ್ ಟೈಮ್ ಶಿಕ್ಷಕಿಯಾಗಿ ಪಾಂಡವಪುರ ಒಂದು ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ದೀಪಿಕಾ ಅವರು ಪಾರ್ಟ್ ಟೈಮ್ ಜಾಬ್ ಶುರು ಮಾಡ್ತಾರೆ ಶಿಕ್ಷಕಿಯಾಗಿ ಪಾಂಡವಪುರ ಒಂದು ಶಾಲೆಯಲ್ಲಿ. ಇವರು ಬೆಳಿಗ್ಗೆ ಟೈಮ್ ಹೋಗೋದು ಬರೋದು ಎಲ್ಲ ತನ್ನ ಗಂಡ ಲೋಕೇಶ್ ಅವರು ಪ್ರೀತಿಯಿಂದ ಒಂದು ಸ್ಕೂಟಿಯನ್ನು ಕೊಡಿಸಿರ್ತಾರೆ ದೀಪಿಕಾಗೆ. ಅದೇ ಗಾಡಿಯಲ್ಲಿ ದೀಪಿಕಾ ಅವರು ಬೆಳಿಗ್ಗೆ ಹೋಗೋದು ಶಾಲೆಗೆ, ಮತ್ತೆ ಶಾಲೆಯ ಕೆಲಸವನ್ನು ಮುಗಿಸಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರೋಂಥ ಅದೇ ಗಂಡ ಕೊಡಿಸಿರುವಂಥ ಸ್ಕೂಟಿಯಲ್ಲಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ದಿನ ಇವರು ಹಾಗೆ ನಡೀತಾ ಇರುತ್ತೆ ದಿನಚರಿ. ಬೆಳಗ್ಗೆ ಎದ್ದು ಮಗನನ್ನು ರೆಡಿ ಮಾಡೋದು, ಅದಾದ ಮೇಲೆ ಗಂಡನಿಗೆ ಅಡಿಗೆ ತಿಂಡಿ ಊಟ ಎಲ್ಲ ಮಾಡಿಟ್ಟು ಈಕೆಯು ಸಹ ಶಾಲೆಗೆ ಶಿಕ್ಷಕಿಯ ಕೆಲಸವನ್ನು ಮಾಡೋದಕ್ಕೆ ಹೋಗೋದು. ದಿನ ಇದೇ ಥರ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಈಕೆ ತುಂಬ ಚೆನ್ನಾಗಿ ರೀಲ್ಸ್ ಕೂಡ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ನೋಡೋದಕ್ಕೆ ಮುದ್ದು ಮುದ್ದು ಗೊಂಬೆ ಥರ ಇರುವಂತಹ ಈ ದೀಪಿಕಾ ತುಂಬ ಜನರ ಮನಸ್ಸನ್ನು ಗೆದ್ದಿರ್ತಾರೆ. ಹೀಗೆ ಒಂದಿನ ಶಾಲೆಗೆ ಅಂದರೆ ಜನವರಿ 20ನೇ ತಾರೀಕು ಶನಿವಾರ ತನ್ನ ಮಗನನ್ನು ರೆಡಿ ಮಾಡಿ ಊಟದ ಡಬ್ಬಿಯನ್ನು ಹಾಕಿ ಮಗನನ್ನು ಶಾಲೆಗೆ ಕಳಿಸಿ ಈಕೆಯು ಸಹ ಶಾಲೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಗಂಡನಿಗೆ ಹೇಳ್ತಾರೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಇವ್ರು ಗಾಡಿ ತಗೊಂಡು ಶಾಲೆಗೆ ಶನಿವಾರದಂದು ಅಂದರೆ ಜನವರಿ 20ನೇ ತಾರೀಕು ಹೊರಡ್ತಾರೆ. ಅಲ್ಲಿಂದ ಹೋಗಿ ವಾಪಸ್ ಬರುವಾಗ ಆಕೆಗೆ ಒಂದು ಫೋನ್ ಕಾಲ್ ಬರುತ್ತೆ ದೀಪಿಕಾಳಿಗೆ. ಆ ಫೋನ್ ಕಾಲ್ ಬಂದಾದ ನಂತರ ದೀಪಿಕಾಳ ಫೋನು ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆದಮೇಲೆ ಗಂಡ ಲೋಕೇಶ್ ಅವರು ಫೋನ್ ಮಾಡ್ತಾರೆ. ಯಾಕೆ ಅಂದರೆ ಆಕೆ ದಿನ ಹೋಗುವಂಥ ಟೈಮ್ಗಿಂತ 1 ಗಂಟೆ ಲೇಟ್ ಆಗಿರುತ್ತೆ. ಯಾಕೆ ಇವಳು ದಿನ ಇಷ್ಟು ಲೇಟಾಗಿ ಬರ್ತಾ ಇರಲಿಲ್ವಲ್ಲ, 1 ಗಂಟೆಗೆ ಲೇಟ್ ಆಗಿದೆಯಲ್ಲ, ಮಗನ ಬಿಟ್ಟಿದ್ದೋಳೆ ಅಲ್ಲ ಅವಳು, ಎಷ್ಟೊತ್ತಿ ಮಗುನ ನೋಡ್ತೀನ ಅಂತಿದ್ದವಳು, ಯಾಕೆ ಇವತ್ತು ಬಂದಿಲ್ಲ ಅಂತ ಹೇಳಿ ಫೋನ್ ಮಾಡ್ತಾರೆ. ಲೋಕೇಶ್ ಅನ್ನೋರು ದೀಪಿಕಾಳಿಗೆ ಫೋನನ್ನು ಮಾಡ್ತಾರೆ. ಆಕೆಯ ಫೋನು ಸ್ವಿಚ್ ಆಫ್ ಬರುತ್ತೆ. ಬಂದಮೇಲೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಅಂದ್ಕೊಂಡಂತಹ ಲೋಕೇಶ್ ಅವರು ಒಂದು ಅರ್ಧ ಗಂಟೆ ಬಿಟ್ಟು ಮಾಡೋಣ ಫೋನ್ ಮತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಫೋನನ್ನು ಮಾಡ್ತಾರೆ ದೀಪಿಕಾಳಿಗೆ. ಆಗಲೂ ಫೋನ್ ಸ್ವಿಚ್ ಆಫ್ ಬರುತ್ತೆ. ಲೋಕೇಶ್ ಅವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದಾಳೆ, ಮಾಡ್ದವಳೆ ಅಲ್ವಲ್ಲ ಸ್ವಿಚ್ ಆಫ್, ಏನಕ್ಕೆ ಹಿಂಗಾಯ್ತು ಅಂತ ಗಾಬರಿಯಿಂದ ದೀಪಿಕಾಳನ್ನು ಹುಡ್ಕೊಂಡು ಪಾಂಡವಪುರ ಶಾಲೆ ಹತ್ರನೇ ಹೋಗ್ತಾರೆ. ಅಲ್ಲಿ ಹೋಗಿ ವಿಚಾರಿಸ್ತಾರೆ ಲೋಕೇಶ್ ಅವರು, ದೀಪಿಕಾ ಶಾಲೆಗೆ ಬಂದಿಲ್ಲ, ಏನು ಮನೆಗೆ ಬಂದಿಲ್ವಲ್ಲ ಅಂತ. ಅವ್ರು ಹೇಳ್ತಾರೆ, ಹೌದು ಶಾಲೆಗೆ ಬಂದಿದ್ರು, ಶಾಲೆನ ಮುಗಿಸಿ ಸಹ ಅವ್ರು ವಾಪಸ್ ಹೋದ್ರು ಗಾಡಿಯಲ್ಲೇ ಅಂತ ಹೇಳ್ತಾರೆ. ಲೋಕೇಶ್ ಅವರು ಶಾಲೆಯ ಜೊತೆಗೆ ಅಕ್ಕಪಕ್ಕ ಇದ್ದವ್ರನ್ನು ಸಹ ವಿಚಾರಿಸ್ತಾರೆ. ಹೌದು, ಅವರು ಶಾಲೆ ಮುಗಿಸಿ ಹೋದ್ರು, ನಾವೇ ನೋಡಿದ್ವಿ ಅಂತ ಹೇಳ್ತಾರೆ. ಸ್ವಲ್ಪ ಗಾಬರಿ ಆಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಗಾಬರಿ ಆಗುತ್ತೆ. ಯಾಕೆ ಅಂತಂದರೆ ಶಾಲೆ ಮುಗಿಸಿ ಹೋಗಿದ್ದಾಳೆ ಅಂತ ಎಲ್ಲ ಹೇಳ್ತಿರುವಾಗ ಆಕೆ ಮನೆಗೆ ಬಂದಿರೋದಿಲ್ಲ. ತುಂಬ ಗಾಬರಿಯಿಂದ ಲೋಕೇಶ್ ಅವರು ದೀಪಿಕಾರ ಸಂಬಂಧಿಕರು ಅವರ ತವ್ರ ಮನೆಗೆ ತಿಳಿಸ್ತಾನೆ. ಆಗ ತಿಳಿಸಿದಾಗ ಅವ್ರು ಹೇಳ್ತಾರೆ, ಏನೋ ಆಗಿರ್ಬೇಕೋ ಏನೋ ಅಲ್ಲೇ ಅಕ್ಕಪಕ್ಕ ವಿಚಾರಿಸ್ಬೇಕಿತ್ತು ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ನಾನು ವಿಚಾರಿಸ್ದೆ, ಶಾಲೆ ಮುಗಿಸಿ ಮತ್ತೆ ಗಾಡಿಲೇ ವಾಪಸ್ ಬಂದ್ಲು ಅಂತ ಹೇಳಿದರು, ಆದರೆ ಮನೆಗೆ ಅವಳು ಬಂದಿಲ್ಲ ಅಂತ. ಅವರ ತವರು ಮನೆ ಕೂಡ ಜನಗಳು ತುಂಬ ಗಾಬರಿ ಆಗ್ತಾರೆ. ದೀಪಿಕಾ ತವರು ಮನೆಯವರು ಸಹ ತುಂಬ ಗಾಬರಿಯಾಗಿ ಲೋಕೇಶ್ ಒಟ್ಟಿಗೆ ಸೇರಿ ಇಬ್ಬರು ಸಹ ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡೋಕ್ಕೆ ಹೋಗ್ತಾರೆ.
ಅಲ್ಲಿ ಪೊಲೀಸವರು ಇವ್ರ ದೂರನ್ನು ತಗೊಂಡು ಸ್ವಲ್ಪ ಲೇಟ್ ಮಾಡ್ತಾರೆ. ಒಂದು 8 ಅವರ್ ಆದಮೇಲೆ ಅವ್ರ ದೂರನ್ನು ತಗೋತಾರೆ. ಅದಾದಮೇಲೆ ದೂರು ಕೊಟ್ಟಾದ ನಂತರ ಈ ಲೋಕೇಶ್ ಮತ್ತು ತವರು ಮನೆಯವರು ನಾವು ಸ್ವಲ್ಪ ಹುಡ್ಕೋಣ ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಹುಡ್ಕೋಣ, ಸಿಗ್ತಾಳ ಏನು ಅಂತ ನೋಡೋಣ ಅಂತ ಹುಡುಕ್ತಾ ಇರ್ತಾರೆ. ಜೊತೆಗೆ ಈ ಪೊಲೀಸವರು ಸಹ ಹುಡುಕ್ತಾ ಇರ್ತಾರೆ. ಪೊಲೀಸ್ ಅವ್ರಿಗೆ ಭಾನುವಾರದ ದಿನ ಅಂದರೆ ಮೇಲ್ಕೋಟೆ, ಈ ಪಾಂಡವಪುರದ ಹತ್ರ ಇರುವಂತಹ ಮೇಲ್ಕೋಟೆ ದೇವಸ್ಥಾನದ ಬಳಿ ಅಲ್ಲಿದ್ದಂತಹ ಪ್ರವಾಸಿಗರು ಅಲ್ಲಿ ನಡೀತಾ ಇರುವಂತಹ ಜಗಳದ ಒಂದು ವಿಡಿಯೋವನ್ನು ಪೊಲೀಸ್ ಅವರಿಗೆ ನೀಡಿರ್ತಾರೆ. ನೋಡಿ, ನಾವು ಈ ಪ್ರವಾಸಿಗರು ಬರ್ತಾ ಇರ್ತೀವಿ, ಈ ದೇವಸ್ಥಾನ ಬಳಿ ಈ ಥರ ಎಲ್ಲ ಗಲಾಟೆ ಆಗ್ತಾ ಇರುತ್ತೆ, ನೀವು ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿಬಿಟ್ಟು ಆ ಒಂದು ವಿಡಿಯೋವನ್ನು ಪೊಲೀಸ್ ಅವರಿಗೆ ನೀಡಿರ್ತಾರೆ ಅಲ್ಲಿದ್ದಂತಹ ಪ್ರವಾಸಿಗರು. ಆ ವಿಡಿಯೋ ಬಗ್ಗೆ ಪೊಲೀಸ್ ಅವರು ಅಷ್ಟು ಗಮನ ಹರಿಸಿರೋದಿಲ್ಲ. ಆದರೆ ಅಲ್ಲಿ ಗಲಾಟೆ ಆಗ್ತಿತ್ತು ಅನ್ನೋದಕ್ಕೋಸ್ಕರ ಆ ಪೊಲೀಸ್ ಅವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಗಾಡಿ ಇರುತ್ತೆ, ಅಂದರೆ ಸ್ಕೂಟಿ ಇರುತ್ತೆ. ಆ ಗಾಡಿ ಸ್ಕೂಟಿನ ನಂಬರ್ನ ತಗೊಂಡೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ. ಅಂದರೆ ಅವರು ಈ ಗಾಡಿ ನಂಬರ್ ಪ್ಲೇಟ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅದನ್ನೆಲ್ಲ ವಿಚಾರಿಸಿದಾಗ ಗೊತ್ತಾಗುತ್ತೆ ಆ ಗಾಡಿ ಇದ್ದಿದ್ದು ಲೋಕೇಶ್ ಅನ್ನೋರ ಹೆಸರಲ್ಲಿ, ದೀಪಿಕಾಳ ಗಂಡನ ಹೆಸರಲ್ಲಿ. ದೀಪಿಕಾಳ ಗಂಡ ಪ್ರೀತಿಯಿಂದ ಹೆಂಡತಿಗೆ ಕೊಟ್ಟಂತಹ ಗಾಡಿ ಆ ದೇವಸ್ಥಾನದ ಬಳಿ ಬಿದ್ದಿರುತ್ತೆ. ಅದನ್ನ ನೋಡಿದಂತಹ ಪೊಲೀಸ್ ಅವ್ರಿಗೆ ಅನುಮಾನ ಶುರುವಾಗುತ್ತೆ. ಯಾಕೆಂದ್ರೆ ಇವ್ರು ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಜಗಳ ಆಡ್ತಿದ್ದಂತಹ ವಿಡಿಯೋ ಜೊತೆಗೆ ಅಲ್ಲೇ ಇದ್ದಂತಹ ಗಾಡಿ ಕೂಡ ಸಿಕ್ಕಿದೆ. ಇವರಿಗೆ ಪೊಲೀಸ್ ಅವರಿಗೆ ಅನುಮಾನ ಶುರುವಾಗುತ್ತೆ. ಅನುಮಾನ ಶುರುವಾದಾಗ ಲೋಕೇಶ್ ಅವರು ಮತ್ತೆ ಅವರ ತವರು ಮನೆಯವರು, ದೀಪಿಕಾಳ ತವರು ಮನೆಯವರು ಸಹ ಹೇಳ್ತಾರೆ, ಆಕೆಯ ಕಾಲ್ ಲಿಸ್ಟ್ ತೆಗಿರಿ, ಯಾರು ಕೊನೆಯದಾಗಿ ಫೋನ್ ಮಾಡಿದರೆ ಕಾಲ್ ಲಿಸ್ಟ್ ತೆಗಿರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಪೊಲೀಸ್ನವರು ಸಹ ಆಕೆಯ ಕಾಲ್ ಲಿಸ್ಟ್ನ ತೆಗಿತಾರೆ. ಆಗ ಗೊತ್ತಾಗುತ್ತೆ ದೀಪಿಕಾಳಿಗೂ ಮತ್ತು ಲೋಕೇಶ್ಗೂ ಹತ್ತಿರವಿದ್ದಂತಹ ಒಬ್ಬ ವ್ಯಕ್ತಿ ನಿತೀಶ್ ಕುಮಾರ್ ಅನ್ನೋರು ಫೋನ್ ಮಾಡಿರ್ತಾರೆ. ದೀಪಿಕಾಳಿಗೆ ಅದೇ ಕೊನೆಯ ಫೋನ್ ಆಗಿರುತ್ತೆ. ಆದರೆ ಈ ನಿತೀಶ್ ಕುಮಾರ್ ಅನ್ನೋರು ದೀಪಿಕಾಳನ್ನ ಅಕ್ಕ ಅಕ್ಕ ಅಂತ ಕರಿತಾ ಇರ್ತಾರೆ. ಜೊತೆಗೆ ಈ ಲೋಕೇಶ್ ಅವ್ರನ್ನು ಅಣ್ಣ ಅಣ್ಣ ಅಂತ ಕರಿತಾ ಇರ್ತಾರೆ. ಆದರೆ ಇದ್ರ ಮಧ್ಯದಲ್ಲಿ ಈ ನಿತೀಶ್ ಕುಮಾರ್ ಅವರು ಯಾಕೆ ಆ ಒಂದು ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ದೇವಸ್ಥಾನದ ಬಳಿ ಯಾಕೆ ಅಷ್ಟು ಗಲಾಟೆ ನಡೀತಾ ಇರುವಂತಹ ವಿಡಿಯೋ ಸಿಕ್ಕಿದೆ, ಅವರಿಗೂ ಮತ್ತೆ ಇದ್ದಂತಹ ದೀಪಿಕಾಳಿಗೂ ಏನು ಸಮಸ್ಯೆ ಏನು ಅಂತ ಗೊತ್ತೇ ಆಗೋದಿಲ್ಲ. ಪೊಲೀಸ್ನವರು ವಿಚಾರಣೆಯನ್ನು ಶುರು ಮಾಡಿದ ನಂತರ ನಿತೀಶ್ ಕುಮಾರ್ ಅವರು ಎಸ್ಕೇಪ್ ಆಗ್ತಾರೆ. ಅಲ್ಲಿದ್ದಂತಹ ಪೊಲೀಸ್ ಅವ್ರಿಗೂ ಮತ್ತೆ ಸಂಬಂಧಿಕರಿಗೂ ಅನುಮಾನ ಶುರುವಾಗುತ್ತೆ. ಇವಂದೇ ಫೋನ್ ಕಾಲ್ ಕೊನೆ ಆಗಿದೆ, ಜೊತೆಗೆ ಅವನು ಹುಡ್ಕೊಂಡು ಬರುವಷ್ಟರಲ್ಲಿ ಅವನು ಎಸ್ಕೇಪ್ ಆಗಿದ್ದಾನೆ, ಇದ್ರ ನಡುವೆ ಏನೋ ನಡೆದಿದೆ ಅಂತ ಅಲ್ಲಿದ್ದಂತಹ ಪೊಲೀಸ್ ಅವ್ರಿಗೂ ಮತ್ತೆ ಸಂಬಂಧಿಕರಿಗೂ ಅನುಮಾನ ಶುರುವಾಗುತ್ತೆ. ಅನುಮಾನ ಜೊತೆಗೆ ಅಲ್ಲಿ ಅವರಿಗೆ ಕ್ಲಾರಿಟಿ ಕೂಡ ಸಿಗುತ್ತೆ, ಇವನಿಂದಾನೇ ಏನೋ ಆಗಿದೆ ಅಂತ. ಇವರು ಅಲ್ಲೇ ಇದ್ದಂತಹ ಸ್ಕೂಟಿ ಹತ್ರ ಹೋದಾಗ ಮತ್ತೆ ಅಲ್ಲಿ ಶವದ ವಾಸನೆ ಒಂದು ಬರ್ತಾ ಇರುತ್ತೆ. 2024 ಜನವರಿ 22ನೇ ತಾರೀಕು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂತಹ ದಿನ ಆ ದೀಪಿಕಾಳ ಶವ ಪತ್ತೆ ಆಗುತ್ತೆ. ಅಲ್ಲಿದ್ದಂತಹ ತವರು ಮನೆಯವರು ಮತ್ತು ಲೋಕೇಶ್ ಅವರು ಇದು ದೀಪಿಕಾದೇ ಶವ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ. ಆವಾಗ ಕನ್ಫರ್ಮ್ ಆಗುತ್ತೆ ಅಲ್ಲಿದ್ದಂತಹ ಶವ ದೀಪಿಕಾಳದ್ದೇ ಅಂತ. ನೋಡಿದ್ರ ಸ್ನೇಹಿತರೆ, ಸಂಬಂಧಗಳಿಗೆ ಬೆಲೆ ಕೊಡೋದು ಹೇಗೆ ಅಂತ ಅನುಮಾನ ಶುರುವಾಗ್ಬಿಟ್ಟಿದೆ. ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋ ಭಾವನೆಯಿಂದ ಸಂಬಂಧವನ್ನ ಕಟ್ಕೊಂಡಿರುವಂತಹ ಇವತ್ತಿನ ಕಾಲದಲ್ಲಿ ಇಲ್ಲೊಬ್ಬ ಅಕ್ಕ ಅಕ್ಕ ಅಂತ ಇರುವಾಗ ಆಕೆ ತಮ್ಮನ ನಂಬಿ ಹೋಗಿದ್ದಕ್ಕೆ ಪ್ರಾಣ ಬಿಡುವಂತಹ ಸ್ಥಿತಿಯೇ ಆಗಿದೆ. ಈ ಕಡೆ ಲೋಕೇಶ್ ಅವರ ಪಾಡು, ಜೊತೆಗೆ ಲೋಕೇಶ್ ಅವರ ಮಗನ ಪಾಡು ಏನಾಗಬೇಕು, ಅವರನ್ನೇ ನಂಬಿದಂತಹ ಕುಟುಂಬ ಏನಾಗಬೇಕು, ಸಂಬಂಧಗಳಿಗೆ ಬೆಲೆ ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡುವಂತಹ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಸ್ನೇಹಿತರೆ, ಈ ಲೋಕೇಶ್ ಬಗ್ಗೆ ಮತ್ತೆ ಈ ದೀಪಿಕಾಳ ಬಗ್ಗೆ, ಹಾಗೆ ಅಕ್ಕ ಅಕ್ಕ ಅಂತ ಕರಿತಾ ಇದ್ದು ಮೋಸ ಮಾಡಿದಂತಹ ಈ ಒಂದು ನಿತೀಶ್ ಕುಮಾರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.